ಅಜ್ಜಿ ಅಜ್ಜಿ ನೋಡಿ ಎಷ್ಟು ಸಣ್ಣದೈತೆ ವಾತಾವರಣ. ನಾನು ಹೋಗಲಿ ಈ ಜೋಡಿತೀನಿ ಕಣಜ್ಜಿ. ಅಮ್ಮಂಗೇಳು ಈ ಜೋಡಕ್ಕೆ ಉಳಕ್ಕೆ ಹೇಳು ಅಂತ. ಇಲ್ಲಾಂದ್ರೆ ಅಮ್ಮ ಕೂಗಾಡುತ್ತೆ. ನನಗೆ ಬರೋದು ಬಂದಿದ್ದೀನಿ, ಚೆನ್ನಾಗಿ ಈಜೊಡಿಬೇಕು ನಾನು ಇವಾಗ ಅಷ್ಟೇ. ಬಂದಿರೋದೆ ನಿನಗೋಸ್ಕರ ಕಣ. ಯಾಕಣ ಈಜೇನು ಚೆನ್ನಾಗಿ ಈಜೊಡಿ, ಆದರೆ ತಲೆ ಮಾತ್ರ ಜೋರ ನೆನೆಸ್ಕೊಬೇಡ ಕಣಪ್ಪ. ಇವು ಥಂಡಿ ನೀರು, ಆಮೇಲೆ ಏನಿಲ್ಲ ಶೀತಾಗಿ ನೆಗಡಿ ಆಗಿ, ಆಮೇಲೆ ಏನಿಲ್ಲ ಸೂಜಿ ಕೊಡ್ಸ್ಬೇಕಾತ್ ನೋಡು. ಸೂಜಿ ಕೊಡ್ಸ್ಕೊಂಡ್ರೆ ಆಮೇಲೆ ಸೊಂಟ ನೀರು ಆಮೇಲೆ ಅದಕ್ಕೆ ಜಾಸ್ತಿ ತಲೆ ನೆನೆಸ್ಕೊಬೇಡ. ಬೇಗ ಹೋಗಿ ಆಟ ಆಡ್ಕೊಂಡು ಬರೋಣ ಬಾ ನಡಿ. ನಾನು ಬರ್ತೀನಿ ಜೊತೆಗೆ ಈ ಜೋಡಿಯನ್ನು ಇಬ್ಬರು ಸೇರ್ಕೊಂಡು. ಅಜ್ಜಿ ಮೊಮ್ಮಗ ಇಬ್ರು ಸರಿಯಾಗಿದ್ದೀರಾ? ಒಟ್ಟು ನೀರಿನಾಗ ಆಟ ಆಡಿ ನೆಗಡಿ ಆಗ್ಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಇಬ್ರು. ಏನಾರ ಮಕ್ಕಳಪ್ಪ, ನಾನು ಹೇಳಿ ಸಾಕಾಗ್ಬಿಡ್ತು. ನಾನು ಇನ್ನೇನು ಹೇಳಕ್ ಹೋಗಲ್ಲ. ಇರ್ಲಿ ಬಿಡ, ಯಾವಳು ಬಂದಿರೋದೆ ಎಂಜಾಯ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಕ್ಕೆ. ಅದು ಮಾಡಬೇಡ ಇದು ಮಾಡಬೇಡ ಅಂತ ಬರೀ ರೆಸ್ಟ್ರಿಕ್ಷನ್ಸ್ ಹೇಳ್ತಾರೆ ಇವಳು ಇಡಿಯಟ್. ನೋಡು ಇವ್ರನ್ನ ಬೈಯೋದು ನನ್ನ ಒಳ್ಳೆಯದಾದ್ರೆ ಬೈಯೋದು ಹಿಂಗೆ. ಯಾತನ ಮಾಡ್ಕೊಳ್ರಪ್ಪ. ನಮ್ಗೆ ಯಾತ ಹೋಗ್ಬೇಡ್ರಿ. ರೀ ಶಿವಮ್ಮ ಇರ್ಲಿ ಬಿಡ್ರಿ. ಹಿಂಗಿದ್ರು ದೇವ್ರ ದರ್ಶನಕ್ಕೆ ಹೋಗ್ಬೇಕಾರೆ ಕಾಲು ನೆನ್ಸ್ಕೊಂಡು ಹೋಗ್ಬೇಕಲ್ವಾ, ಹಂಗೆ ತಲೆನೂ ಬಾಡಿನೂ ನೆನ್ಸ್ಕೊಂಡು ಹೋಗ್ರಾಜ್ ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ. ಹೌದಮ್ಮ, ದೇವಸ್ಥಾನಕ್ಕೆ ಬಂದಿದ್ದೀವಿ, ಸ್ನಾನ ಮಾಡ್ದಂಗೆ ಅಥವಾ ಕೈಕಾಲು ಮುಖ ತೊಳಿದಂಗೆ ಹಂಗೆ ಹೋಗತ್ತೆ ವೀರಭದ್ರ ಸ್ವಾಮಿ ಗುಡಿಗೆ. ನೋಡು ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಪ್ರಪಂಚದಲ್ಲಿ ಎಲ್ಲ ರೈತ ಐತೆ, ಎಲ್ಲ 100ಕ್ಕೆ 10 ಕಡೆ ಇರ್ಬೋದೇನಪ್ಪ. ಸರಿ ನಡ್ರಿ, ಬರೀ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದಾಯ್ತಲ್ಲ, ನಡೀರಿ ಹೋಗೋಣ. ಸರಿ ಆಯ್ತು. ನಾನು ಶಿವಮ್ಮನ ಪುಟ್ಟರಂಗಜ್ಜನು ಇಲ್ಲ ಒಂಚೂರು ಕರ್ಕೊಂಡು ಹೋಗ್ಬರ್ತೀನಿ. ನೀವು ಹೋಗಿ ಸ್ನಾನ ಮಾಡ್ತೀರಿ. ಹೆಂಗ ನಿಮ್ಮ ಜೊತೆಗೆ ಇರಲಿ, ನಾವಿಲ್ಲೇ ಹೋಗ್ಬರ್ತೀವಿ. ಸರಿ ಆಯ್ತು. ಆಯ್ತು ಬರೀ ಹೋಗೋಣ. ನಡೀರಿ ನಡೀರಿ ಈಜಕ್ಕೆ ಹೋಗೋಣ ನಡೀರಿ ಅದ ನಾವೆಲ್ಲ. ನಡೀರಿ ಬೇಗ ನಡೀರಿ. ಆಮೇಲೆ ಏನಿಲ್ಲ, ಚೆನ್ನಾಗಿ ಈಜ್ಬೇಕು ಇವಾಗ ಅಷ್ಟೇ. ನಡೀರಿ ಬೇಗ ಹೋಗೋಣ. ಇದೆ ನಿಂಗೆ ತಣ್ಣ ಹೊಡಿತಾವಲ್ಲ, ಐಸ್ ನೀರು ಕುಡ್ದಂಗೆ. ಅಬ್ಬಬ್ಬಬ್ಬಬ್ಬ ತಡಿಯಪ್ಪ ಅತ್ಲಾಗೆ. ಇದು ಹಿಂಗೆ ಕೊಡ್ತವೆ ರಂಗಜ. ಕಾಲು ನೋಡು ಜೌಡ್ಬೇಕು ಗಣಜ, ಜೌಡ್ತ್ಲಾಗೆ. ಬೀಳ ನೀರಿಗೆ ಬೆನ್ನು ಕೊಟ್ಟಿರ್ಲಾಗೆ ಬೆನ್ನವೆ ಇತ್ತು ಅಂದ್ರೆ ಕಿತ್ಕೊಂಡು ಹೋಗ್ಬಿಡು ನೋಡ್ರಿ. ನಿನ್ನ ಜೀವನದಲ್ಲಿ ಬೆನ್ನವೆ ಬರಲ್ಲ, ಹಂಗು ನೀರು ಜೋರಾಗಿ ಬರ್ತದೆ ಅದು. ಅಜ್ಜ ನನಗಂತೂ ಭಾಳ ಖುಷಿ ಆಗ್ತದೆ ಅಜ್ಜ. ನೀರು ನೋಡಿ ಎಷ್ಟು ತಣ್ಣಗದಾವೆ. ನಾವು ಊರಿಗೆ ಹೋಗೋದು ಬೇಡ ಅತ್ಲಾಗೆ. ಸ್ನಾನ ಮಾಡ್ಕೊಂಡು ಇಲ್ಲೇ ಇರೋಣ ಅತ್ಲಾಗೆ. ನನಗಂತೂ ತುಂಬ ಖುಷಿ ಆಗ್ತೈತೆ ಅಜ್ಜ. ನನಗೆ ಊಟ ಬೇಡ, ತಿಂಡಿ ಬೇಡ. ನೀರಲ್ಲಿ ಜಡ್ಕೊಂಡು ಸ್ನಾನ ಮಾಡ್ಕೊಂಡು ಬೆನ್ನು ನೀರು ಬಿಡಿಸ್ಕೊಂಡು ಹಿಂಗೆ ಎದ್ಬಿಡ್ತೀನಿ ಕಣಜು. ತಡ್ಕೊಳಕ್ಕಿಲ್ಲ. ಥಂಡಿ ಅಂದ್ರೆ ಥಂಡಿ, ಕೈ ಕಾಲ ಭಾಳ ಥಂಡಿ ಆಗ್ತದವೆ. ಸೂರಿ ನೋಡೋದತ್ಲಾಗೆ ಎಷ್ಟು ಸರಿ ಬನ್ನಿ ನೀನಂತೂ ನಿನಗೇನು ಅನಿಸ್ತಾನೆ ಇರ್ಬೋದ್ಲಾಗೆ. ಕೈಯಪ್ಪರೆ ನಮಗೂ ಕೈ ಕಾಲು ಬಾಡಿ ಎಲ್ಲ ಥಂಡಿ ಆಗ್ತಾ ಇರೋದ್ಲಾಗೆ. ಏನ್ ಮಾಡೋದು, ಇಲ್ಲಿಗೆ ಬಂದ್ಮೇಲೆ ಎಲ್ಲ ಸುಖನೂ ಅನುಭವಿಸ್ತಾ ಇರ್ಬೇಕು. ಹಂಗಂತೀಯ, ಅದು ಆಗೋಗ್ಲಿ ಬಿಡತ್ಲಾಗೆ. ಈ ಥಂಡಿ ನೀರಲ್ಲಿ ಸ್ನಾನ ಮಾಡೇ ಬಿಡೋಣ ಅತ್ಲಾಗೆ. ನೀನು ಭಾಳ ಹೇಳ್ತಿರ್ತೀಯ ಅತ್ಲಾಗೆ, ಬೆನ್ನೋವಿದ್ರೆ ಎಲ್ಲ ಹೋಗುತ್ತೆ ಅಂತ. ಹೋಗ್ಲೇ ಬಿಡತ್ಲಾಗೆ, ನನ್ನ ಜೀವನದಲ್ಲಿ ಬೆನ್ನೋವಿ ಬರೋದು ಬಿಡತ್ಲಾಗೆ. ಆಗಲ್ಲ ನಿಮ್ಮ ಅಜ್ಜಿ ಬಂದು ಹೆಂಗ? ಸರಿ ಆಯ್ತು, ನಿಮ್ಮ ಅಜ್ಜಿ ಬಂದು ನೀನು ಇಲ್ಲಿ ಆಟಾಡ್ತೀರಪ್ಪ. ನಿಮ್ಮ ಅಜ್ಜಿನ ಅಮ್ಮನ ಕಳಿಸ್ಕೊಡ್ತೀವಿ. ಹೋಗ ನಡಿಯ ಸೂರ್ಯ. ನಮ್ದು ಆತಲ್ಲ ಸ್ನಾನ, ಅವ್ರನ್ನ ಕಳ್ಸ ನಡೀರ. ಹೆಂಗ ತಡಿಯೋ, ನಾವು ಬಂದು ತಡಿಯೋ. ಥಂಡಿದೆ ನೀರಲ್ಲಿ ಚೆನ್ನಾಗಿ ಆಗ್ಬಿಟ್ಟು ಸೀಟೆಗಿದ ಮಾಡ್ಕೊಳ್ತೆ ಕಣ ನೀನು. ಅದೇ ಹೆಂಗಣ? ಅಯ್ಯೋ ಸ್ನಾನ ಮಾಡ್ಬಿಡೋಣಪ್ಪ. ನೋಡತ್ಲಾಗೆ ಎಷ್ಟು ಖುಷಿಯಾಗಿದ್ಯಾ. ಯಾವಾಗ ಹಿಂಗೆ ಖುಷಿಯಾಗಿರ್ಬೇಕಪ್ಪ. ಚೆನ್ನಾಗಿ ಮೈಕೈ ಉಜ್ಕೊಳ್ತ. ಬರೀ ಹಂಗೆ ಓಡಾಡ್ಬೇಡ. ಚೆನ್ನಾಗಿ ಮೈಕೈ ಉಜ್ಕ. ಬಿಡ ನೀರಿಗೆ ಬೆನ್ನು ಕುಡಿಲಿ. ಬೆನ್ನವೆಲ್ಲ ಹೋಗುತ್ತತ್ಲಾಗೆ. ಎಲ್ಲ ಚೆನ್ನಾಗಿ ಆಗುತ್ತತ್ಲಾಗೆ. ಸುಮ್ಮನೆ ಉಳ್ಳಾಡ್ಬೇಡ, ಚೆನ್ನಾಗಿ ಮೈಕೈ ಉಚ್ಚಿಕ್ಕು. ಅದು ಜಾಣ, ಹಂಗೆ ಉಜ್ಬೇಕು. ಸೂರಪ್ಪ ಅಜ್ಜಿ ಎಷ್ಟು ತಣ್ಣಗಾಗ್ತೈತೆ ಗೊತ್ತೇ. ಎಷ್ಟು ತಣ್ಣಗಾಗ್ತೈತೆ ಅಂತಂದ್ರೆ ಐಸ್ ತಿನ್ನೋದಾಗ್ತೈತೆ ನನಗೆ. ಅಲ್ವೇ ಸುಶೀಲ, ಎಷ್ಟನೇ ಸರಿನೂ ಬರ್ತೀರಾ ನೀವು ನಿಮ್ಮ ಯಜಮಾನ್ರು? ನಮ್ಗೆ ಒಂದೇ ಸರಿಗೆ ಭಾಳ ಖುಷಿ ಆಯ್ತಪ್ಪ ಅತ್ಲಾಗೆ ಈ ಜಾಗ ನೋಡ್ಬಿಟ್ಟು. ಈ ನೀರು ನೋಡ್ಕೊಂಡದು ಇನ್ನೂ ಖುಷಿ ಆಗ್ತೈತೆ. ಹಾಲು ಹೋಗ್ದಂಗೆ ಹೋಗ್ತೈತಲ್ಲೇ. ಭಾಳ ಪವಿತ್ರವಾದ ಜಾಗ ಅಂತ ಹೇಳ್ತಾರಪ್ಪ ವೀರಭದ್ರ ಸ್ವಾಮಿ ಇದ್ದಂಗಿದ್ರೆ. ನೀವಂತೂ ಭಾಳ ಪುಣ್ಯ ಮಾಡಿದ್ದೀರಾ. ನಮಗೆ ಕರ್ಕೊಂಬಂದು ಇನ್ನೂ ಪುಣ್ಯ ಜಾಸ್ತಿ ಮಾಡ್ಕೊಂಡಿದ್ದೀರ ನೀವು. ಉಂಕಣ್ ಪುಟ್ಟಂಗಜ್ಜಿ, ಈ ವೀರಭದ್ರ ಸ್ವಾಮಿ ಐತಲ್ಲ ಭಾಳ ಪವರ್ಫುಲ್ ದೇವರು. ನೋಡು, ದೇವ್ರು ನೋಡ್ಬೇಕಂತಂದ್ರೆ ಈ ಥರ ನೀರು ತುಳ್ಕೊಂಡು ಸ್ನಾನ ಮಾಡ್ಕೊಂಡು ಕೈಕಾಲು ತೊಳ್ಕೊಂಡು ಹೋಗ್ಬೇಕು. ನೋಡು ಎಷ್ಟು ಪವಿತ್ರವಾದಂಥ ದೇವಸ್ಥಾನ ಇದು. ಜಾಗ ನೋಡಿ ಹೆಂಗೈತೆ. ಸುತ್ತ ಕಾಡು, ಟಾಪು ಎಸ್ಟೇಟು. ಇಲ್ಲಿ ನೋಡು, ಕಲ್ಲು ಅಂದ್ರೆ ಕಲ್ಲು ಕೊರ್ಕೊಂಡು ನೀರು ಬೀಳೋದು. ಹಂಗಾಗಿ ಇದು ನೀರು ಭಾಳ ಪವಿತ್ರವಾದ್ದು. ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಕಣಜ್ಜಿ.
ಕಣ್ರಿ ಸುಶೀಲಾ, ನೀವು ನಿಜವಾಗ್ಲು ಈ ಪುಣ್ಯ ಸ್ಥಳ ಕರ್ಕೊಂಬಂದ್ಬಿಟ್ಟು ನಮ್ಮ ಜೀವನನ ಪಾವನ ಮಾಡಕ್ಬಿಟ್ರಿ. ನೋಡ್ರಿ, ನಾವಿಲ್ಲಿ ಅಕ್ಕಪಕ್ಕ ಹಳ್ಳಿಗೆ ಓದ್ಕೊಂಡಿದ್ವಿ. ನೋಡ್ರಿ, ಕದಲ್ಗಿರಿ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ತೋರಿಸ್ಬಿಟ್ಟು ಈ ನದಿಲಿ ಜರಿಲಿ ಈಗ ಆಡ್ಸ್ಬಿಟ್ರಿ ಅತ್ಲಾಗೆ. ನಮ್ಗಂತೂ ಭಾಳ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗೈತೆ ಜಾಗ, ಎಷ್ಟು ಪವಿತ್ರವಾದ ಜಾಗ. ನೋಡಕ್ಕೆ ಅನ್ಕೊಂಡು ಸಾಲದು. ಇನ್ಮೇಲೆ ಅವಾಗ ಬಂದು ಹೋಗ್ತಾ ಇರ್ಬೇಕು ನಾವು, ನೀವು ನಮ್ಮ ಪುಟ್ಟಂಗಜರೆಲ್ಲ. ಈ ಹುಡುಗನ್ನು ಪ್ರತಿ ವರ್ಷಕ್ಕೊಂದ್ಸರಿ ಕರ್ಕೊಂಡ್ ಬರ್ತಾ ಇರ್ಬೇಕು ನಾವು. ಕಣ್ರಿ, ನಮಗೂ ಅಷ್ಟೇ ಯಾವಾಗಲೂ ಸನ್ನಿಧಾನ ಬಂದಾಗೆಲ್ಲ ಒಳ್ಳೇದಾಗೈತೆ. ಹಂಗಾಗಿ ನಾವು ಬಿಡ್ತಾ ಇದ್ದಾಗೆ. ಹಂಗಾಗಿ ಅವಾಗ ಬಂದು ಸ್ನಾನ ಏನ ಮಾಡ್ಕೊಂಡು ಸ್ವಾಮಿ ಗಂಡು ಕೈ ಮಾಡಿಸ್ಕೊಂಡು ಹೋಗ್ತೀವಿ ಬದ್ಲಾಗೆ. ನಿಮಗೂ ಅಷ್ಟೇ ಒಳ್ಳೇದಾಗ್ಬಿಟ್ರೆ ಇನ್ಮೇಲೆ ನೀವು ನಾವು ಹೇಳಿಲ್ಲ ಅಂದ್ರೆ ನೀವೇ ಬಂದು ಹೋಗ್ತಾ ಇರ್ತೀರಾ. ಏಯ್, ಚೆನ್ನಾಗಿ ಉಜ್ಕೊಳ, ಬರೀ ಹಂಗೆ ಬೆಂಗ್ ಕೊಟ್ರೆ ನಿಂತ್ಕೋಬೇಡ. ಚೆನ್ನಾಗಿ ಮೈಕೈ ತಿಕ್ಕ ಅತ್ಲಾಗೆ. ಸುಮ್ಮನೆ ರಜೆ ಅತ್ಲಾಗೆ. ನೀರು ಬೀಳೋ ಫೋರ್ಸ್ಗೆ ನನ್ನ ಮೈಲಿ ಒಂಚೂರು ಕೊಳೆನೇ ಇಲ್ಲ ನೋಡು. ಬೆನ್ನೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಐತೆ. ಹಂಗಾಗಿ ನಾನು ಬೆನ್ನು ಕೊಟ್ಟು ನಿಂತ್ಕೊಂಡ್ಬಿಟ್ರೆ ಬೆನ್ನಲ್ಲಿರೋ ಕೊಳೆ ಎಲ್ಲ ಹೊರಟೋಯ್ತಜ್ಜಿ. ನಾನು ಸುಮ್ಮನೆ ನೀನು ಹೇಳಿದೆ ಅಂತ ಮೈಕ್ನ ತಿಕ್ತಾ ಇದ್ದೀನಿ ಅಷ್ಟೇ. ನೋಡಿದ್ರೆ ನೀವು ಯಾವ ಥರ ಕದಲ್ಗಿರಿ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಾ, ಹಾಗಾದರೆ ಇಲ್ಲಿ ಸ್ನಾನ ಮಾಡಿರ್ತೀರಾ. ಯಾರು ಇಲ್ಲಿ ಸ್ನಾನ ಮಾಡಿದ್ರು ಅವರೆಲ್ಲ ಕಾಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಫಸ್ಟು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.